ಹಲೋ ಗೈಸ್, ಪಾರ್ಟ್ 1 ವಿಡಿಯೋನ ನೋಡಿದ್ರಿ. ಇವಾಗ ಪಾರ್ಟ್ 2 ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಗೈಸ್, ಇದು ಅಗಡಿ ತೋಟ ಅಂತ. ಅಗಡಿ ತೋಟದಲ್ಲಿ ಪಾರ್ಟ್ 1 ವಿಡಿಯೋದಲ್ಲಿ ನೋಡಿದ್ದೀರಾ ನೀವು ಅಗಡಿ ತೋಟ ಅಂತ. ಸೊ ಆಲ್ಮೋಸ್ಟ್ ನೀವೇನಾದ್ರು ಈ ಅಗಡಿ ತೋಟದಲ್ಲಿ ಇನ್ನು ಮುಂದಿನ ಭಾಗ ನೋಡಿಲ್ಲ ಅಂದರೆ ಈಗ ನೋಡ್ಬೋದು. ಸೊ ನೋಡಿ, ಇಲ್ಲಿ ಮುಂದೆ ಒಂದು ಎತ್ತಿನ ಗಾಡಿ ಇದೆ. ಸೊ ಗೈಸ್ ನೋಡಿ, ಇದೆ ಎತ್ತಿನ ಗಾಡಿ. ಅಗಡಿ ತೋಟದಲ್ಲಿ ಇರೋದು ಇದೊಂದೇ ಎತ್ತಿನ ಗಾಡಿ, ಉಳಿದಿದ್ದೆಲ್ಲ ಕುದುರೆ ಗಾಡಿಗಳೇ. ಸೊ ಆಲ್ಮೋಸ್ಟ್ ಈ ಎತ್ತಿನ ಗಾಡಿ ಯಾವ ಥರ ಇದೆ ಅಂತ ನೋಡೋಣ ಒಂದು ಸ್ವಲ್ಪ ಸಿನಿಮ್ಯಾಟಿಕ್ ಆಗಿ. ಗೈಸ್ ಇದೇನು ಕಾಣ್ತಿದೆಯಲ್ಲ, ಸೊ ಹಳೆ ಕಾಲದ ಸ್ಯಾಮಿಗೆ ಬಸಿಯುವ ಮಷಿನ್ ಇದು. ಸೊ ಇವಾಗೇನೋ ಮಷೀನಲ್ಲಿ ಮಾಡಿಬಿಡ್ತಾರೆ. ಸೊ ಇದು ಕೈಯಿಂದ ಮಾಡುವುದು, ಕಟ್ಟಿಗೆ ಮೇಲೆ ಸ್ಯಾಮಿಗೆನ ಬಸಿಯೋದು, ಇದು ಹಳೆ ಕಾಲದ್ದು. ಓಕೆ ಗೈಸ್, ನೋಡ್ತಿದ್ರಲ್ಲ, ಇದು ಸ್ಯಾಮಿಗೆ ಕಾಣ್ತಾವಲ್ಲ ಅವೆಲ್ಲ ಒರಿಜಿನಲ್ಲು. ಸೊ ಡೈಲಿ ಅಲ್ಲಿ ಮಾಡಿ ಹಾಕ್ತಾ ಇರ್ತಾರೆ. ಒರಿಜಿನಲ್ ಇನ್ನೂ ಹಸಿನೇ ಇದೆ ಹಿಟ್ಟೋದು. ಓಕೆ ಗೈಸ್, ಇಲ್ಲಿ ನೋಡ್ತಾ ಇದ್ದಾರಲ್ಲ, ಸೊ ಸಾಯಂಕಾಲ 4 ಗಂಟೆಗಾದರೆ ಈ ಸರ್ಕಸ್ ಸ್ಟಾರ್ಟ್ ಆಗುತ್ತೆ. ನೀವೇನಾದ್ರು ಸಾಯಂಕಾಲ ಬಂದರೆ ಸೊ ಈ ಸರ್ಕಸ್ನ ನೋಡೋ ಭಾಗ್ಯ ನಿಮಗೆ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನೀವೇನಾದ್ರು ಸಾಯಂಕಾಲ 4 ಗಂಟೆ ಸುಮಾರು ಬಂದರೆ ಸೊ ಇದು ನೋಡ್ಬೋದು. ಸೊ ಇಲ್ಲಿ ನೀವು ಉಷ್ಟ್ರ ಪಕ್ಷಿನ ನೋಡೋವಂಥದ್ದು. ನೋಡಿ, ಇಲ್ಲಿ ಉಷ್ಟ್ರ ಪಕ್ಷಿ ದೊಡ್ಡ ಪಕ್ಷಿಗಳು ಇದ್ದಾವೆ. ಸೊ 4 ಉಷ್ಟ್ರ ಪಕ್ಷಿ ಇದ್ದಾವೆ ಇಲ್ಲಿ. ನೋಡಿ, ಕ್ಲಿಯರಾಗಿ ತೋರಿಸ್ತೀನಿ. 4 ಉಷ್ಟ್ರ ಪಕ್ಷಿಗಳು ಇಲ್ಲಿದ್ದಾವೆ. ಅಲ್ಲಿ ನೋಡಿ ಹೇಗೆ ಮಾಡ್ತಾ ಇದೆ ಅದು. ಓಕೆ ಗೈಸ್, ಒಂದೊಂದು ಕಟ್ಟಿಗೆ ಅಂತಹ ಇದರ ಕಾಲುಗಳು, ಒಂದೊಂದು ಗೋಲಿ ಅಂತ ಇದರ ಕಣ್ಣುಗಳು. ಸೊ ಆಲ್ಮೋಸ್ಟ್ ಗೈಸ್ ಇಲ್ಲಿ ನೋಡ್ತಿದ್ದಾರಲ್ಲ, ಸೊ ಆ ಕಡೆ ಜನರು ಕೂತಿದ್ದಾರಲ್ಲ, ಸೊ ಅಲ್ಲಿ ಸರ್ಕಸ್ ನಡೀತಾ ಇದೆ. ಸೊ ನಾವು ಈ ಕಡೆ ಬಂದಿದ್ದೀವಿ. ಅಲ್ಲೇನು ಬೋಟ್ಗಳು ಕಾಣ್ತಾ ಇದ್ದಾವಲ್ಲ, ಸೊ ಇಲ್ಲಿ 500 ರೂಪಾಯಿ, ನೀವು 500 ರೂಪಾಯಿ ಏನಾದರೂ ಫೀ ಕಟ್ಟಿದ್ರೆ ನಿಮಗೆ ಇಲ್ಲಿ ಬೋಟಲ್ಲಿ ಕೂತ್ಕೊಳ್ಳೋಕ್ಕೆ ಫ್ರೀಯಾಗಿರುತ್ತೆ. ನೀವೇನಾದ್ರು ಅಗಡಿ ತೋಟಕ್ಕೆ ಬಂದರೆ ಒಂದು ಸಾರಿ ಬೋಟಲ್ಲಿ ಕೂತ್ಕೊಳ್ಳಿ. ಸೊ ಈ ಕಡೆಯಿಂದ ಆ ಕಡೆ ತನಕ ನಿಮಗೆ ಕರ್ಕೊಂಡು ಹೋಗ್ತಾರೆ, ಮತ್ತು ವಾಪಸ್ ತಂದು ಇಲ್ಲೇ ಬಿಡ್ತಾರೆ. ಓಕೆ, ಫ್ರೀಯಾಗಿರುತ್ತೆ ಇದು. ಎಂಟ್ರೆನ್ಸ್ ಫೀ 500 ರೂಪಾಯಿ. ಸೊ ಇಲ್ಲಿ ನೀವು ನೋಡಬೇಕಾದ್ರೆ ಏನೇನಿದೆಯಪ್ಪ ಅಂದರೆ, ಸೊ ಬರೀ ಅಡಿಕೆ ತೋಟ, ಅಡಿಕೆ ಗಿಡಗಳು ಮತ್ತು ತೆಂಗಿನ ಗಿಡಗಳು ಅದೇ ಕಾಣುತ್ತೆ ಇಲ್ಲಿ ಹೆಚ್ಚು. ತೆಂಗಿನ ಗಿಡ, ಅಡಿಕೆ ಗಿಡ ಇವೆ, ಅಡಿಕೆ ಮರ, ತೆಂಗಿನ ಮರ ಇವೇ ಕಾಣ್ತವೆ ನಿಮಗೆ ಜಾಸ್ತಿ. ಸೊ ಇಲ್ಲಿ ಒಂದಿನ ಹಿಂದೆ ಮಳೆ ಬಂದಿದೆ. ಸೊ ಅದಕ್ಕೋಸ್ಕರ ರೋಡ್ ಈ ಥರ ಆಗಿದೆ. ಸೊ ಫುಲ್ಲು ಇಲ್ಲಿ ಅಗಡಿ ತೋಟದಲ್ಲಿ ಫುಲ್ಲು ಹಚ್ಚ ಹಸಿರಾದ ಗಿಡಗಳು, ಒಂದು ಸ್ವಲ್ಪನೂ ಒಣಗಿಲ್ಲ, ಎಲ್ಲ ಹಚ್ಚ ಹಸಿರಾದ ಗಿಡಗಳು ನೋಡಿ ಕಾಣ್ತಾ ಇದೆ ನಿಮಗೆ. ಅಡಿಕೆ ಕೂಡ ನಾನು ತೋರಿಸ್ತೀನಿ. ಈಗ ನೋಡಿ, ಇಲ್ಲಿ ಚಿಕ್ಕದು ಅಡಿಕೆ ಆಗ್ತಾ ಇದ್ದಾವೆ, ಇನ್ನೂ ಆಗಿಲ್ಲ. ಸೊ ಆಗ್ತಾ ಇದ್ದಾವೆ. ಸೊ ಇನ್ನು ಮುಂದ್ಗಡೆ ನೋಡಿದ್ರೆ ಸೊ ಅಲ್ಲಿ ಅಡಿಕೆನೂ, ಅಲ್ಲಿ ಇನ್ನೂ ಅಡಿಕೆ ಆಗ್ತಾ ಇದ್ದಾವೆ. ನೋಡೋಣ ಬನ್ನಿ. ಸೊ ಆಗಲೇ ತೋರಿಸ್ದಲ್ಲ, ಸೊ ಆ ಥರನೇ ಇಲ್ಲಿ ಅಡಿಕೆ ಹಾಕ್ತಾರೆ. ಇದು ಆಗ್ತಾಯಿದೆ ನೋಡಿ, ಇಲ್ಲಿ ಅಡಿಕೆ ನೋಡಿ ಇಲ್ಲಿ. ಸೊ ಗೆಳೆಯರಿ, ಇಲ್ಲಿ ದೊಡ್ಡ ಅಡಿಕೆಗಳಾಗಿವೆ, ಇಲ್ಲಿ ಕಾಣ್ತಾ ಇದೆಯಲ್ಲ. ಸೊ ಅದು ದೊಡ್ಡ ಅಡಿಕೆಗಳಾಗಿವೆ ಇಲ್ಲಿ. ವಿಡಿಯೋ ನೋಡ್ತಿದ್ದಂಗೆ ಇದೊಂದು ಗೋಡೌನ್ ಕಟ್ತಿ. ಈ ಗೋಡೌನ್ ಏನಪ್ಪ ಅಂದ್ಕೊಂಡ್ರಾ, ಕೋಳಿ ಫಾರ್ಮ್ ಅಂದ್ಕೊಂಡ್ರಾ? ಸೊ ಕೋಳಿ ಫಾರ್ಮ್ ಅಲ್ಲ ಗೈಸ್ ಇದು. ಇಲ್ಲಿ ಒಳಗಡೆ ಸಸ್ಯಗಳನ್ನು ಇದು ಮಾಡ್ತಾರೆ, ತರಕಾರಿ ಅದು ಇದು ಆ ಥರದ್ದೆಲ್ಲ ಇಲ್ಲಿ ಒಳಗಡೆ ನೋಡೋಕ್ಕೆ ಸಿಗುತ್ತೆ ನೋಡಿ ಇಲ್ಲಿ. ಓಕೆ ಗೈಸ್, ನೋಡಿದ್ರಲ್ಲ, ಆಲ್ಮೋಸ್ಟ್ ಇಲ್ಲಿ ನಾವು 2 ಗಂಟೆ ಆಯಿತು ಬಂದು. 3 ಗಂಟೆಗೆ ಬಂದಿದ್ದೀವಿ, 4 ಗಂಟೆ ಆಯಿತು. ಇವಾಗ 4 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಆಯಿತು. ಗೈಸ್ ನೋಡ್ತಾ ಇದ್ದೀರಾ ನೀವು, ಪೂರಾ ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ಸೊ ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ. ಆಲ್ಮೋಸ್ಟ್ ಗೈಸ್ ಸಖತ್ತಾಗಿರೋ ಪ್ಲೇಸ್ ಇದು. ನೀವೇನಾದರೂ ಹುಬ್ಳಿ ಕಡೆ ಬಂದರೆ, ಹುಬ್ಳಿಯಿಂದ 33 ಕಿಲೋಮೀಟ್ರ್ ಇದು ಅಗಡಿ ತೋಟ ಅಂತ. ಅಗಡಿ ತೋಟ ಒಂದು ಸಾರಿ ಬಂದೋಗಿ, ಸಖತ್ತಾಗಿದೆ ಇದು ಪ್ಲೇಸು. ಭಾರಿ ಬೊಂಬಟ್ಟಾಗಿರೋ ಎಲ್ಲ ಒಳಗಡೆ ಕುದುರೆ ಗಾಡಿ ಅದು ಇದು ಸಖತ್ತಾಗಿ ನೋಡ್ಬೋದು. ನಾನು ನಿಮಗೆ ಕುದುರೆ ಗಾಡಿ ಕೂಡ ತೋರಿಸ್ತೀನಿ. ಮುಂದ್ಗಡೆ ಇದೆ ಅದು. ಇನ್ನು
ಅದನ್ನ ನಿಮ್ಗೆ ತೋರಿಸ್ತೀನಿ ಇವಾಗ. ಗೈಸ್ ನೋಡಿ, ಅದು ಮುಂದ್ಗಡೆ ಒಂದು ಕುದುರೆ ಗಾಡಿ ಕಾಣ್ತಾ ಇದೆಯಲ್ಲ, ಸೊ ಆ ಥರದ ಕುದುರೆ ಗಾಡಿಗಳು ಇನ್ನೂ ತುಂಬ ಇದ್ದಾವೆ. ಇಲ್ಲೊಂದು ಕುದುರೆ ಗಾಡಿ ಪಂಚರ್ ಆಗಿ ನಿಂತಿದೆ. ಗಾಯ್ಸ್ ಇವಾಗ ನೀವು ಏನಾದರೂ ಸಿಟಿಯಲ್ಲಿ ನೋಡ್ತೀನಿ ಅಂದರೆ ಒಂದು ಕುದುರೆ ಗಾಡಿಗಳು ಕಾಣಲ್ಲ. ಮೊದಲು ಆಟೋ ರಿಕ್ಷಾ ಈ ಬೈಕ್ಸು ಏನಿರಲಿಲ್ಲಲ್ಲ, ಆವಾಗ ಏನಾಗ್ತು ಗೊತ್ತಾ, ಜನರೆಲ್ಲ ಕುದುರೆ ಗಾಡಿ ಮೇಲೆ ಹೋಗ್ತಾಯಿದ್ರು. ಸೊ ಇವಾಗ ಸಿಟಿಯಲ್ಲಿ ಕುದುರೆ ಗಾಡಿ ಒಂದೂ ಕಾಣಲ್ಲ. ಸೊ ನೀವೇನಾದರೂ ಕುದುರೆ ಗಾಡಿ ನೋಡಬೇಕು ಅಂದರೆ ಇಲ್ಲಿ ಅಗಡಿ ತೋಟಕ್ಕೆ ಬರಬೇಕು. ಅಗಡಿ ತೋಟಕ್ಕೆ ಬಂದರೆ ಸಖತ್ತಾಗಿರೋ ಕುದುರೆ ಗಾಡಿ, ಜನರನ್ನು ನೀವು ಕುತ್ಕೋಬೋದು ಅದರಲ್ಲಿ ಆರಾಮಾಗಿ. ನೋಡಿ ಅಲ್ಲಿ ಜನ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಗ್ಯಾಸ್ ನೋಡಿ, ಎಲ್ಲಿ ನೋಡಿದ್ರು ಅಲ್ಲಿ ಪೂರಾ ಹಚ್ಚ ಹಸಿರಾದ ನೋಡೋಣ ಕೂಲಿಂಗ್ ಗ್ಲಾಸ್. ಗ್ಯಾಸ್ ಈ ಕೂಲಿಂಗ್ ಗ್ಲಾಸ್ ಹೇಗೆ ಕಾಣ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಕೂಲಿಂಗ್ ಗ್ಲಾಸು ರೆಡ್ ಕಲರ್ದು ತಂದಿರೋದು ಅವನು. ಸೊ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಗೆ. ಗಾಯ್ಸ್ ಈಗ ನಾವು ಹೋಗ್ತಾ ಇದ್ದೀವಲ್ಲ ದಾರಿ, ಆ ದಾರಿ ಹೊರಗಡೆ ಹೋಗೋ ದಾರಿ, ಮತ್ತು ನಾವು ಫಸ್ಟ್ಗೆ ಬಂದವಲ್ಲ ಅದು ಒಳಗಡೆ ಬರೋ ದಾರಿ. ಈಗ ನಾವು ತೋರಿಸ್ತೀವಿ. ನೀವು ಗಾಡಿ ತೊಗೊಂಡು ಬಂದರೆ ಗಾಡಿ ಎಲ್ಲಿ ಪಾರ್ಕ್ ಮಾಡ್ಬೇಕಂತ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಓಕೆ ಗಾಯ್ಸ್, ನೀವೇನಾದರೂ ಗಾಡಿ ತಂದರೆ ಇಲ್ಲಿ ಒಂದು ಗ್ರೌಂಡ್ ಇದೆ, ಆ ಗ್ರೌಂಡಲ್ಲಿ ನೀವು ಪಾರ್ಕ್ ಮಾಡ್ಬೋದು. ಸೊ ಇಲ್ಲಿಲ್ಲ ಅಂದರೆ ಮುಂದೆ ಕೂಡ ಒಂದು ಗ್ರೌಂಡ್ ಇದೆ, ಅಲ್ಲಿ ಕೂಡ ನೀವು ಪಾರ್ಕ್ ಮಾಡ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ ಮುಂದ್ಗಡೆ ಇದೆಯನ್ನು. ನೋಡಿ ಅಲ್ಲಿ ಯಾರು ಟೂರಿಸ್ಟ್ಗಳು ಬಂದಿದ್ದಾರೆ, ಸೊ ಅವರೆಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದಾರೆ. ಸೊ ಒಂದು ಸ್ವಲ್ಪ ಮುಂದ್ಗಡೆ ಹೋದರೆ ಅಲ್ಲಿ ಒಂದು ಗ್ರೌಂಡ್ ಬರುತ್ತೆ, ಆ ಗ್ರೌಂಡ್ ಅಲ್ಲಿ ಪಾರ್ಕ್ ಮಾಡ್ಬೋದು ನೀವು. ಗಾಯ್ಸ್ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನೀವು ಗೋಡಂಬಿ ಮರಗಳನ್ನು ನೀವು ಇಲ್ಲಿ ನೋಡ್ಬೋದು. ಗೋಡಂಬಿ ಗೊತ್ತಲ್ಲ, ಗೋಡಂಬಿ ಮರಗಳನ್ನು ಇಲ್ಲಿ ನೋಡ್ಬೋದು. ಅಡಿಕೆ ತೋಟ, ಮಾವಿನ ಮರ, ಗೋಡಂಬಿ, ಹಲವಾರು ಮರಗಳು ಇಲ್ಲಿ ನೋಡ್ಬೋದು. ಅಲ್ಲಿ ಕಾಣ್ತಾ ಇದೆ ನೋಡಿ ಪಾರ್ಕಿಂಗ್ ಪ್ಲೇಸು. ಓಕೆ, ಅಲ್ಲಿ ನೀವು ಪಾರ್ಕ್ ಮಾಡ್ಬೋದು. ಸೊ ಈ ಕಡೆಯಿಂದ ಗಾಡಿ ಬರೋಕ್ಕೆ ದಾರಿ, ಈ ಕಡೆಯಿಂದ ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ, ಈ ರಸ್ತೆಯಿಂದ ಹೋಗಬೇಕು. ಆ ಗೇಟ್ ಏನು ಕಾಣ್ತಾ ಇದೆಯಲ್ಲ, ಸೊ ಅಲ್ಲಿಂದ ನಾವು ಗಾಡಿ ಏನಾದ್ರು ತಂದರೆ ಅಲ್ಲಿಂದ ಬರಬೇಕು. ಸೊ ಇವಾಗ ನಾನು ತೋರಿಸ್ದಲ್ಲ, ಸೊ ಆ ಕಡೆಯಿಂದ ನಾವು ಬಂದಿರೋದು. ಇವಾಗ ಹೊರಗಡೆ ಹೋಗೋ ದಾರಿ ಇದು. ಓಕೆ ಗಾಯ್ಸ್, ಎಲ್ಲ ನಾವು ಟೂರ್ ಮುಗೀತು. ಸೊ ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ನೋಡೋಣ, ಹೊರಗಡೆ ಇನ್ನೊಂದು ಗ್ರೌಂಡ್ ಇದೆ. ಸೊ ಆ ಗ್ರೌಂಡಲ್ಲಿ ನೀವು ಗಾಡಿನ ಪಾರ್ಕ್ ಮಾಡ್ಬೋದು. ಸೊ ಆ ಗಾಡಿ ಪಾರ್ಕ್ ಮಾಡೋ ಜಾಗನ ನಿಮಗೆ ತೋರಿಸ್ತೀನಿ ಇವಾಗ. ಓಕೆ ಗೈಸ್, ಅಲ್ಲಿ ಪಾರ್ಕ್ ಮಾಡೋ ಜಾಗನ ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಆಲ್ಮೋಸ್ಟ್ ಗಾಡಿ ಕೂಡ ಅಲ್ಲಿ ಪಾರ್ಕ್ ಮಾಡಿದ್ದಾರೆ. ಓಕೆ, ನೀವೇನಾದ್ರು ಹುಬ್ಳಿ ಕಡೆ ಬಂದರೆ ಸೊ ಒಂದು ಸಾರಿ ಇಲ್ಲಿ ಬಂದು ಹೋಗಿ, ಸಖತ್ತಾಗಿರೋ ಪ್ಲೇಸ್ ಇದು. ತುಂಬ ಜನ ಟೂರಿಸ್ಟ್ ಬರ್ತಾರೆ. ನೀವೇನಾದ್ರು ತುಂಬ ಜನ ಟೂರಿಸ್ಟ್ ಬರೋದು ಯಾವಾಗಪ್ಪ ಅಂತ ಕೇಳಿದ್ರೆ, ಸೊ ಮಂಗಳವಾರ, ಶುಕ್ರವಾರ, ಗುರುವಾರ, ಶುಕ್ರವಾರ, ಮಂಗಳವಾರ ಈ ಥರ ಬರ್ತಾರೆ. ಸೊ ಈಗ ನೋಡ್ತಾ ಇದ್ರಲ್ಲ ಗ್ರೌಂಡು, ಅದು ನೀವು ಗಾಡಿ ಪಾರ್ಕ್ ಮಾಡೋ ಗ್ರೌಂಡು. ಇಲ್ಲಿ ಪಾರ್ಕ್ ಮಾಡ್ಬೋದು, ಒಳಗಡೆನೂ ಪಾರ್ಕ್ ಮಾಡ್ಬೋದು. ನಾನು ಆವಾಗಲೇ ತೋರಿಸ್ದಲ್ಲ, ಆ ಗ್ರೌಂಡಲ್ಲಿ ಪಾರ್ಕ್ ಮಾಡ್ಬೋದು, ಈ ಗ್ರೌಂಡಲ್ಲಿ ಪಾರ್ಕ್ ಮಾಡ್ಬೋದು. ಸೊ ಇವಾಗ ನಾವು ಹೊರ್ಗೆ ಹೋಗ್ತಾ ಇದ್ದೀವಿ. ಸೊ ನಾವು ಇಲ್ಲಿಂದ 1 ಕಿಲೋಮೀಟ್ರ್ ಅಷ್ಟೇ ನಡ್ಕೊಂಡು ಹೋಗ್ಬೇಕು. ನಾವು ಗಾಡಿ ತಂದಿಲ್ಲ ಇವತ್ತು. ಗಾಡಿ ಯಾಕಂದರೆ ಪಂಚರ್ ಆಗೋಗಿದೆ. ಸೊ ಅದಕ್ಕೋಸ್ಕರ ನಾವು ಗಾಡಿ ತಂದಿಲ್ಲ. ಸೊ ನಾವು ಇಲ್ಲಿಂದ ನಡ್ಕೊಂಡೇ ಹೋಗ್ತೀವಿ. 1 ಕಿಲೋಮೀಟ್ರ್ ಅಷ್ಟೇ ಇರೋದು. ಲೆಟ್ಸ್ ಗೋ. ನಾವು ಆವಾಗಲೇ ಹೋದ್ವಲ್ಲ ಎಂಟ್ರೆನ್ಸು, ಅಲ್ಲಿಂದ ಹೋಗೋದು ಒಳಗಡೆ. ಸೊ ಈ ಕಡೆಯಿಂದ ಹೊರಗಡೆ ಬರೋದು. ಅಲ್ಲಿ ಕಾಣ್ತಾ ಇದೆ ನೋಡಿ, ಅಲ್ಲಿ ಆಟೋ ನಿಂತಿದ್ದೇವಲ್ಲ, ಸೊ ಅಲ್ಲಿಂದ ಒಳಗಡೆ ಹೋಗೋದು, ಆಮೇಲೆ ಈ ಕಡೆಯಿಂದ ಹೊರಗಡೆ ಬರೋದು. ಎಸ್ ಗೈಸ್, ಮತ್ತು ನಾವು ಹೊರಗಡೆ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ಗೈಸ್, ಅಗಡಿ ತೋಟ ಹೇಗಿದೆ ಅಂತ
ತೋರಿಸಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದರೆ ಡಿಸ್ಲೈಕ್ ಮಾಡಿ. ಸೊ ಏನು ಅನಿಸಿಕೆ ಇದೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಗೈಸ್ ನಾವಿವಾಗ ಹೋಗ್ತಾ ಇದ್ದೀವಿ. ಓಕೆ, ಲೆಟ್ಸ್ ಗೋ.